ಹಾಯ್ ಎಲ್ರಿಗೂ ಲಕ್ಷ್ಮೀ ವರ್ಲ್ಡ್ಗೆ ಸ್ವಾಗತ. ಸಿಂಪಲ್ಲಾಗಿ ಪಲಾವನ್ನು 5 ನಿಮಿಷದಲ್ಲಿ ಮಾಡೋದನ್ನು ಹೇಳ್ತಿದ್ದೇನೆ. ಈಗ ಕಡಲೆಕಾಯಿ ಸೀಸನ್ ಅಲ್ವಾ, ಅದರಿಂದ ಮಾಡೋದನ್ನು ಹೇಳ್ತಿದ್ದೇನೆ. ಹಸಿ ಕಡಲೆ ಅದನ್ನು ಕುದಿಸಿದ್ರೂ ಪರವಾಗಿಲ್ಲ, ಅದರಲ್ಲೇ ಕುದೀತದೆ ಅದು. ಮೊದಲು ಒಂದು ಕುಕ್ಕರನ್ನು ತಗೋಬೇಕು. ನಾನು ಇದರಲ್ಲಿ ಸೀಟಿ ಹೊಡಿಸ್ತಾ ಇಲ್ಲ. ಉದ್ದಿನ ಬೇಳೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ, ಅಲ್ಲ ಜಜ್ಜಿಟ್ಕೊರಿ. ಹಸಿ ವಾಸನೆಯಿಂದ ಹೋಗಬೇಕು, ಹಾಗೆ ಫ್ರೈ ಮಾಡಿ. ನೋಡಿ ಫ್ರೈ ಆಗ್ತಾ ಇದೆ. ಎಣ್ಣೆ ಇರಲಿ, ಮೇಲೆಣ್ಣೆ ಬೇಡ. ಚಕ್ಕೆಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಇದನ್ನು ಅಂದರೆ ಎಣ್ಣೆಯಲ್ಲೇ ಹಾಕಬೇಕು ಅಂದರೆ ಘಮ ಬಿಡುತ್ತದೆ. ಉಳ್ಳಾಗಡ್ಡಿ ಸಣ್ಣ ಉದ್ದಕ್ಕೆ ಹೆಚ್ಚಿಕೋರಿ. ಇದನ್ನು ಇದು ಗೋಲ್ಡನ್ ಬ್ರೌನ್ ಆಗಬೇಕು ರೀ. ಚೆನ್ನಾಗಿ ಕಲಿಸ್ಕೊಳ್ಳಿ. ಅಷ್ಟರಾಗ ಅದು ಉದ್ದಿನ ಬೇಳೆ ಹತ್ತಲಾರ್ದಂಗೆ ನೋಡ್ಕೊತಿರ್ರಿ. ನೋಡಿ ಹುರಿ ಹಾಕೊತೀನಿ. ಆಲೂಗಡ್ಡೆ ಹೆಚ್ಚಿಟ್ಟೀನಿ ರೀ. ಅದನ್ನು ತೊಳೆದು ಹೆಚ್ಚಿಟ್ಕೋರಿ. ಇದನ್ನು ಎಣ್ಣೆಗೆ ಹಾಕ್ರಿ ಅಂದರೆ ಲಘು ಕುದೀತವ್ರಿ ಅವು. ಒಂದು ಸ್ವಲ್ಪ ಜೀರಿಗೆ ಎಣ್ಣೆಗೆ ಸರಿಸಿ ಹಾಕ್ಕೋರಿ. ಎಣ್ಣೆ ನೋಡ್ರಿ, ಆಲೂಗಡ್ಡೆ ಬೆಂದಾದ್ಮೇಲೆ ಟೊಮೆಟೊ ಹಾಕ್ಕೋರಿ. ಅದನ್ನು ಮೆತ್ತಗಾಗುವಂಗೆ ಹುರ್ಕೋರಿ. ಹಸಿ ಖಾರ ಅರಿದಿಟ್ಟಿದ್ರೆ ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಉದ್ದಿಗೆ ಹೆಚ್ಚು ಹಾಕ್ಕೋರಿ. ಇದು ಹುಡುಗರಿಗೆ ಬಾಯಿಗೆ ಸಿಗಬಾರ್ದು ಅಂತ ಹೇಳಿ ಹಿಂಗೆ ಮಾಡೋದಂತ. ಅದನ್ನು ಎಣ್ಣೆಗೆ ಹಸಿ ವಾಸನೆ ಹೋಗೋ ಮಟ್ಟ ಹುರಿಬೇಕ್ರಿ. ಇದನ್ನು ಮೆತ್ತಗಾಗಂತ ಆಲೂಗಡ್ಡೆ ಟೊಮೆಟೊ ಮೆತ್ತಗಾಗಂತದೆ. ಒಂದು 5 ನಿಮಿಷ ಮುಚ್ಚಿಡ್ರಿ, ಹವಾಕ ಬೇಯ್ತೈತ್ರಿ. 5 ನಿಮಿಷ ನೋಡ್ರಿ, ಅಲ್ಲಿ ಕಾಣಕೊಂತೈತಿ. ಟೊಮೆಟೊ ಹೆಂಗೆ ಮೆತ್ತಗಾಗ್ಯಾವ್ರಿ. ಅರಶಿನ ಒಂದು ಚಿಟಿಕೆ ಹಾಕಿರಿ. ಎಣ್ಣೆಗೆ ಹಾಕೋದ್ರಿಂದ ಪಲಾವ್ ಹಳದಿ ಭಾಳ ಕಲರ್ ಬರ್ತೈತೆ ರೀ. ತುಪ್ಪಿದ್ರೆ ಎಣ್ಣೆ ಬದಲು ತುಪ್ಪನೂ ಹಾಕ್ಕೋಬೋದು ರೀ. ಅದನ್ನು ಮತ್ತೊಂದು 2 ನಿಮಿಷ ಮುಚ್ಚಿಡೋಣ್ರಿ. ಮಸಾಲೆಗೆ ಹಾಕ್ಕೊಡ್ರಿ. ಇದನ್ನು ಮಸಾಲೆ ಮಾಡೋದನ್ನು ಇನ್ನೊಂದು ವಿಡಿಯೋದಾಗ ಹೇಳ್ಕೊಡ್ತೀನಿ ರೀ. ಇದನ್ನು ಎಣ್ಣೆಗೆ ಹಾಕಿದ್ರಿಂದ ಎಲ್ಲ ಘಮ ಬಿಡ್ತೈತೆ ರೀ ಅದು ಮಸಾಲೆದು. ನಾ ಇಲ್ಲಿ 1 ರಿಂದ 1.5 ಚಟಾಕ್ ಅಕ್ಕಿ ಹಾಕ್ಕೊಂಡ್ರಿ. ಚಲೋ ಅಕ್ಕಿರುವ ಮೊದಲ ನೀರಾಗ ಹಾಕಿ ತೊಳೆದು ಇಟ್ಕೋರಿ. ಇದನ್ನು ನೆನಾಕಿ ಮಾಡಿದರೂ ಬರ್ತೈತೆ ರೀ, ಅಂದ್ರೆ ಲಘು ಆಕೈತಿ. ಕಿವುಚಿ ಬೆಳ್ಳ ಅಂದೆಲ್ಲ ಅಂಶ ಹೋಗುವಂಗೆ ಹಸನಾಗಿ ತೊಳೆರಿ. ಇದನ್ನು 1 ರಿಂದ 2 ಸಲ ತೊಳಿರಿ, ಅಂದ್ರೆ ಹಸನಕ್ಕೆ ಬೆಳ್ಳಗಾಕೈತ್ರಿ ಅನ್ನ. ಈಗ ಮಸಾಲೆಗೆ ಆ ಕಡ್ಲೆ ಅನ್ನಲ್ರಿ, ಹಸಿ ಕಡ್ಲೆ ಹೊಲ್ದಾಗಿರ್ತಾವೆ, ಅವ್ನು ಸುಲಿದು ಇಟ್ಕೋರಿ. ಹಸಿ ಕಡ್ಲೆಯಲ್ಲಿ ಶೇಂಗಾ ಹಾಕ್ಕೋಬೋದು ರೀ. ಇದಕ್ಕೆ ಅವು ಸಿಹಿ ಆಕೈತ್ರಿ. 1 ಚಿಟಿಕೆ ಉಪ್ಪು ಹಾಕೋರಿ. ಅಂದ್ರೆ ಒಮ್ಮೆ ಹಾಕಿ ನಿಮಗೆ ಭಾಳ ಬೇಡ ಅಂತ ಹೇಳಾಕೊಂತೀನಿ. ಮತ್ತು ಟೇಸ್ಟ್ ನೋಡಿ ಮತ್ತು ಹಾಕೊಳ್ಳಿರಂತೆ. ನೋಡಿರಿ ಹೆಂಗೆ ಮೆತ್ತಗೋಗ್ಯಾವ್ರಿ. ಇಲ್ಲಿ ಅಕ್ಕಿನ ಸೋಸಿ ಹಾಕಾಕೊಂತೀನಿ ರೀ. ಅದಕ್ಕೆ 6 ಮಂದಿಗೆ ಆಗುವಷ್ಟು ಪಲಾವ್ ಹಾಕೈತ್ರಿ ಇದು. ನೀವು ಹೆಚ್ಚಿಗೆ ಮಂದಿ ಆದರೆ ಇನ್ನೂ ಸಾಮಗ್ರಿಗಳನ್ನು ಹೆಚ್ಚಿಗೆ ಹಾಕ್ಕೋರಿ. ಇದಕ್ಕೆ 1.5 ಚಟಾಕ್ ಹಾಕಿದ್ರೆ ರಗಡ್ ಹಾಕವ್ರಿ 6 ಮಂದಿಗೆ. ಅಂದ್ರೆ ಕಾಂಬಿನೇಷನ್ ಬಜ್ಜಿ ಮಾಡಾಕಂತೀವಿ. ಬಜ್ಜಿನ ಭಾಳ ತಿಂತಾರೆ.
ಹಾಗಾಗಿ ಪಲಾವನ್ನ ಐತಿ ಸ್ವಲ್ಪ ಕಡಿಮೆ ಮಾಡಿರ್ತೀನಿ ರೀ. ಉಳಿದ್ರೆ ಮುಂಜಾನೆ ಮತ್ತೊಂದು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ತಿನ್ಬೋದು ರೀ. ಇದನ್ನು ಕೊತ್ತಂಬರಿ ಹಾಕೀನಿ ಮೇಲೆ ಕೊತ್ತಂಬರಿ ಹೋಗುತ್ತೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಪಲಾವ್ನಾಗ ಹಾಕಿ ಹಾಕಿ ಕುದಿಸ್ಬಿಡ್ತೀನಿ ಅಂದ್ರೆ ಏನೂ ಉಳಿಯೋದಿಲ್ಲ. ನೀರು ಒಂದು ಹವಣಿ ನೋಡಿ ಹಾಕ್ಕೋರಿ. ಯಾಕಂದ್ರೆ ನಾನು ಸೀಟಿ ಹಾಕಿದ್ನಿ ಅಂದ್ರೆ ಒಂದು ಚಟಾಕಿಗೆ 2 ಚಟಾಕ್ ನೀರು ಹಾಕ್ತೀನಿ. ಮ್ಯಾಲೆ ಕಾಯಿಪಲ್ಲೆ ಹಾಕೋದ್ರಿಂದ ಒಂದು ಗಿರ್ದ ಚಟಾಕ್ ನೀರು ಹಾಕಿರ್ತೀನಿ ರೀ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿರಿ. ತೀರಾ ಬೆಲ್ಸ್ ಮಾಡಬೇಡಕ್ಕೆ ಹೋಗ್ಬೇಡ್ರಿ. ಈ ಹುಳಿ ಹಾಕೋದ್ರಿಂದ ಒಂದು ಸ್ವಲ್ಪ ಬೆಲ್ಲ ಇದ್ರೇ ಸಿಗೋರಿ ಅದು ಪಲಾವ್. ಮಸಾಲೆಯಲ್ಲಿ ಮ್ಯಾಲೆ ಹಾಕ್ಕೊತೀನಿ ರೀ. ಯಾಕಂದ್ರೆ ಮಸಾಲೆ ಆಗಿಲ್ಲಿ ನಾ ಕೂಟಿ ಪುಡಿ ಮಾಡಿದ್ದ ಹಾಕಿದ್ರಿಂದ ಒಮ್ಮೆ ಭಾಳ ಆಕೈತಂತ ಮ್ಯಾಲೆ ಹಾಕ್ತೀನಿ. ಇದನ್ನು ಅದ್ರಾಗ ಹಾಕಿರೋ ಮಸಾಲೆ ಫ್ಲೇವರ್ ಭಾಳ ಆಗ್ಬಿಡ್ತೈತಿ ರೀ. ಅದು ಕುದಿ ಬಂದೈತಿ. ನಾನು ಕುಕ್ಕರ್ನಾಗ ಹಾಕೋಲ್ಲ. ಟೇಸ್ಟ್ ನೋಡಿರಿ, ನಿಮಗೆ ಏನು ಕಡಿಮೆ ಆಕೈತಿ ಹಾಕಿರಿ ಅದನ್ನು. ಮ್ಯಾಲೆ ನನಗೊಂದು ಹಳಕ್ಕೆ ಉಪ್ಪು ಕಡಿಮೆ ಆಗೈತೆ ರೀ. ಅಂದ್ರೆ 6 ಮಂದಿದಲ್ರಿ, ಅದಕ್ಕೆ ಒಂದು ಸ್ವಲ್ಪ ಹುಂಚೆಹಣ್ಣು ಹಾಕ್ತಿದ್ದೀನಿ. ಹುಂಚೆಹಣ್ಣು ಇರ್ಲಿಕ್ಕಾದ್ರೆ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ನಡಿತೈತೆ ರೀ. ನಿಂಬೆಹಣ್ಣು ಹಿಂಡಿದಾಗ ಕಡಿಯೋಕೆ ಹಿಂಡ್ಕೊರಿ ಅದನ್ನು. ಒಬ್ಬೊಬ್ರಿಗೆ ಹುಳಿ ಇಷ್ಟ ಆಗೋಂಗಿಲ್ಲ. ಹಾಗಾಗಿ ಹುಂಚೆಹಣ್ಣು ಹಾಕಿದ್ನಂದ್ರೆ ಹಿಕ್ಕಟ್ಟು ಬೇಕಾದ್ರೆ ಹಿಂಡ್ಕೊತಾರೆ. ಒಂದು 5ರಿಂದ 10 ನಿಮಿಷ ನೋಡಿರಿ. ಅದು ಇನ್ನೂ ಉದುರಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿರಿ. ಇದ್ರಾಗ ಒಂದು ಹಳಕ ನೀರು ಐತ್ರಿ. ಹವಾಕ್ಕೆ ಒಂದು ಅರ್ಧ ಬೇಯ್ತೈತ್ರಿ ಅದು. ಭಾಳ ಕಡ್ಡಾಡ್ಸಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅಕ್ಕಿ ಹೊಡಿತೈತಿ. ಕುಕ್ಕರ್ ಮಾಡೋದ್ರಿಂದ ಸೀಟಿ ಹೊಡೆದು ಬಿಡ್ತೈತಿ, ತಾನು ಅಳ್ಕೊಂತೈತಿ ರೀ. ಅದು ನಾ ಕುಲ್ಲ ಮಾಡ್ತೀನಿ ರೀ, ಈಡಾಕೈತಿ ರೀ ಇದಕ್ಕೆ ಅನ್ನ. ನೋಡಿರಿ ರೆಡಿ ಆಗೈತೆ ರೀ ನಮ್ಮ ಪಲಾವ್. ಭಾಳ ಕಾಯಿಪಲ್ಲೆ ಇಲ್ಲ, ಏನೂ ಇಲ್ಲ. ಲಘೂಟ ಪಲಾವ್ ಮಾಡಂದ್ಬಿಟ್ಲೆ ಏನರ ಒಂದು ಸ್ವಲ್ಪ ಕಾಳು ಹಾಕಿ ಮಾಡಿದ್ರೆ ಆತ್ರಿ ಇದು. ಇದ್ರ ಕಾಂಬಿನೇಷನ್ನಾಗಿ ಬಜ್ಜಿ ಮಾಡ್ತೀನಿ ರೀ. ಕಾಂಬಿನೇಷನ್ನಾಗಿ ಬಜ್ಜಿ ಮಾಡೋದು ಹೇಳ್ಕೊಡ್ತೀನಿ ರೀ ನೆಕ್ಸ್ಟ್ ವಿಡಿಯೋದಾಗ. ನೋಡಿರಿ ಹೆಂಗೆ ಕಾಣಕತ್ತೈತಿ ಪಲಾವ್. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.